ಸೆಂಟ್ರಲ್ ಮಿನಿಸ್ಟರ್ ಧರಣಿ ಕೂತ್ಕೊಳ್ಳೋದು, ಅಲ್ಲಿಗೆ JPC ಅಧ್ಯಕ್ಷರು ಅಧಿಕೃತ JPC ಕಾರ್ಯಕ್ರಮನೇನೋ ಅನ್ನೋ ರೀತಿಯಲ್ಲಿ, ಆದರೆ ಯಾವೊಬ್ಬ JPC ಸದಸ್ಯರಿಗೂ ಮಾಹಿತಿ ಕೊಡ್ದಂಗೆ ಅಲ್ಲಿ ಹೋಗೋದು. ವಕ್ಫ್ಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ಇವರು ತರಕೊಟ್ಟು ಆ ಕಾಯ್ದೆಯನ್ನು ತರೋದಕ್ಕೆ ಆಗದೆ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ರಚನೆ ಮಾಡಬೇಕಾಗಿ ಬಂದಿದೆ. ಈಗ ಇದ್ದಕ್ಕಿದ್ದಂಗೆ ದೇಶದಲ್ಲಿ ಎಲ್ಲ ಕಡೆ ವಕ್ಫ್ ಅಂತ ಆಗುತ್ತೆ. TV ಅದೇ ಬರುತ್ತೆ, ಪತ್ರಿಕೆಯಲ್ಲಿ ಅದೇ ಬರುತ್ತೆ, ವಾಟ್ಸಪ್ ಯೂನಿವರ್ಸಿಟಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುಳ್ಳುಗಳು ಬರ್ತದೆ. ಇವರೇ ಧರಣಿ ಕೂತ್ಕೊಂತಾರೆ, ಆ ಧರಣಿಗೆ ಇವರೇ JPC ಸದಸ್ಯರನ್ನ ಕರೆಸ್ತಾರೆ. ಇದೊಂದು ನಾಟಕ. ದಿಸ್ ಇಸ್ ಎ ಟೂಲ್ ಕಿಟ್. ಇದು ತಾವು ದಶಕಗಳಿಂದ ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಮೀನಿನ ಬಗ್ಗೆ ರೈತರು ಆತಂಕಕ್ಕೆ ಒಳಗಾಗೋದು ಸಹಜ. ಆದರೆ ಅದನ್ನು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದು, ಅದಕ್ಕಾಗಿ ಜಂಟಿ ಸಂಸದೀಯ ಸಮಿತಿ ಹೆಸರೆತ್ಕೊಳ್ಳೋದು, ಸರ್ಕಾರಿ ಖರ್ಚಿನಲ್ಲಿ ದುರುದ್ದೇಶದ ಕೆಲಸ ಮಾಡೋದಕ್ಕೆ ಹೆಲಿಕಾಪ್ಟರ್ ಓಡಾಡೋದು, ಅಂತಿಮವಾಗಿ ನಾವು ಯಾವುದೋ ಜಮೀನನ್ನು ಇನ್ಯಾರಿಗೋ ಕೊಡುವಂಥ ಕಾನೂನು ತರ್ತೀವಿ ಅಂತ ಹೇಳೋದು, ಇದನ್ನು ಮಾಡ್ಬೋದಾ? ಇದನ್ನೇ ಸಂವಿಧಾನ ಬದಲಿಸೋದು ಅನ್ನೋದು. ಸ್ನೇಹಿತರೆ ನಮಸ್ಕಾರ. ನವೆಂಬರ್ 7ನೇ ತಾರೀಕು ಕರ್ನಾಟಕದಲ್ಲಿ ನಡೆದಂಥ ಒಂದು ಬೆಳವಣಿಗೆ ಮಾಮೂಲಿ ರಾಜಕೀಯ ಪ್ರಹಸನ ಅಷ್ಟೇ ಅನ್ನೋ ರೀತಿಯಲ್ಲಿ ಮರೆಯಾಯಿತು. ಆದರೆ ಅದೊಂದು ಗಂಭೀರವಾದ, ಈ ದೇಶದ ಸಂಸತ್ತನ್ನು ಅವಮಾನಿಸಿದಂಥ ಮತ್ತು ಮುಂದಿನ ದಿನಗಳಲ್ಲಿ ಹಿಂದೂ ದೇವಸ್ಥಾನಗಳನ್ನು ಮತ್ತು ರೈತರನ್ನು ಭಾರಿ ಇಕ್ಕಟ್ಟಿಗೆ ದೂಡುವಂಥ ವಿದ್ಯಮಾನ ಅದಾಗಿತ್ತು. ಅದು ಏನು ಅನ್ನೋದನ್ನು ನಿಮ್ಮ ಮುಂದೆ ಇಡಬೇಕು ಅಂತಲೇ ಇಲ್ಲಿ ಕೂತಿದ್ದೀನಿ. ನವೆಂಬರ್ 7 ಅಂದರೆ ನೆನ್ನೆ ಆಗಿದ್ದೇನು? ಸಂಸತ್ನಲ್ಲಿ ವಕ್ಫ್ ಮಸೂದೆಗೆ ತಿದ್ದುಪಡಿ ತರಬೇಕು ಅಂತ ನರೇಂದ್ರ ಮೋದಿ ಅವರ ಸರ್ಕಾರ ಹೊರಟಿತ್ತು. ಅದರಲ್ಲಿರ್ತಕ್ಕಂಥ ಅಂಶಗಳು ಸಂವಿಧಾನದ ಆಶಯಕ್ಕೆ ಮತ್ತು ದೇಶದ ಹಿತಾಸಕ್ತಿಗೆ ಪೂರಕವಾಗಿಲ್ಲ ಅಂತ ವಿರೋಧ ಪಕ್ಷಗಳು ತಕರಾರಿತ್ತದು. ಹಾಗಾಗಿ ಅದನ್ನು ಪರಿಶೀಲಿಸಬೇಕು ಅಂತ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ರಚನೆ ಮಾಡಿದ್ರು. ಏನಿದು ಜಂಟಿ ಸಂಸದೀಯ ಸಮಿತಿ ಅಂದ್ರೇನು? ಲೋಕಸಭೆಯಿಂದ 21 ಜನ ಮತ್ತು ರಾಜ್ಯಸಭೆಯಿಂದ 11 ಜನ ಸಂಸತ್ ಸದಸ್ಯರನ್ನು ಸೇರಿಸ್ಕೊಂಡು ಬೇರೆ ಬೇರೆ ಪಕ್ಷಕ್ಕೆ ಸೇರಿದವರು. ಅದಕ್ಕೆ BJP ಪಕ್ಷದ ಹಿರಿಯ ಸಂಸದ ಜಗದಾಂಬಿಕಾ ಪಾಲ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಈ ಸಂಸತ್ ಸದಸ್ಯರ ಸಮಿತಿಯನ್ನು ರಚನೆ ಮಾಡಲಾಯಿತು. ಈ ಜಗದಾಂಬಿಕಾ ಪಾಲ್ ಯಾರು ಅನ್ನೋದಂತೂ ಬಹಳ ಸ್ವಾರಸ್ಯಕರ. ಈ ವ್ಯಕ್ತಿ ದೇಶದಲ್ಲಿ ಅತ್ಯಂತ ಕಡಿಮೆ ಅವಧಿಗೆ, ಅಂದರೆ 1 ದಿನ ಮಾತ್ರ ಮುಖ್ಯಮಂತ್ರಿ ಆಗಿದ್ದಂಥ ಏಕೈಕ ರಾಜಕಾರಣಿ. ಉತ್ತರ ಪ್ರದೇಶದಲ್ಲಿ ಅವರ ಪಕ್ಷ ಲೋಕತಾಂತ್ರಿಕ ಕಾಂಗ್ರೆಸ್ ಪಕ್ಷದಿಂದ BJPಯ ಕಲ್ಯಾಣ್ ಸಿಂಗ್ ಅವರಿಗೆ ಬೆಂಬಲ ಹಿಂದಕ್ಕೆ ತೆಗೆದುಕೊಂಡು ಇದ್ದಕ್ಕಿದ್ದಂಗೆ ಒಂದಿನ ಮುಖ್ಯಮಂತ್ರಿ ಆಗಿಬಿಟ್ರು. ಅದರ ಬಗ್ಗೆ ನಿಮಗೆ ವಿವರ ಬೇಕು ಅಂದರೆ ನೀವು ಒನ್ ಡೇ ಚೀಫ್ ಮಿನಿಸ್ಟರ್ ಅಂತ ಗೂಗಲ್ ಮಾಡಿ ನೋಡಿ. BJPಯವರಿಗೆ ಕೈ ಕೊಟ್ಟು ಸರ್ಕಾರ ಉರುಳಿಸಿ ಒಂದೇ ದಿನದಲ್ಲಿ ಅಲಹಾಬಾದ್ ಹೈಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಂಡಂಥ ಈ ಜಗದಾಂಬಿಕಾ ಪಾಲ್ ನಂತರ ಅದೇ BJP ಪಕ್ಷಕ್ಕೆ ಸೇರಿದ್ರು. BJPಯವರು ಸೇರಿಸ್ಕೊಂಡ್ರು, ಆ ಮಾತು ಬೇರೆ. ಈ ಜಗದಾಂಬಿಕಾ ಪಾಲ್ ಅವರನ್ನೇ ಅಧ್ಯಕ್ಷರನ್ನಾಗಿಸಿ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ಮಾಡಲಾಗಿದೆ. ಇದಕ್ಕಿದ್ದಂಗೆ ಅವರು ನೆನ್ನೆ ಬಿಜಾಪುರಕ್ಕೆ ಬಂದರು. ಸಂತೋಷ. ದೇಶದ ಬೇರೆ ಬೇರೆ ಭಾಗದವರು, ಸಂಸತ್ ಸದಸ್ಯರು, ಹಿರಿಯರು, JPC ಅಧ್ಯಕ್ಷರು ಬಿಜಾಪುರಕ್ಕೆ ಬಂದರೆ ಸಂತೋಷ ಅಲ್ವಾ? ಆದರೆ ಬಂದಿದ್ದು ಗೋಲ್ ಗುಂಬಸ್ ನೋಡೋಕ್ಕಲ್ಲ, ಬದಲಿಗೆ ಬೇರೆ ಉದ್ದೇಶಕ್ಕೆ. ಅದೇ ಸಮಸ್ಯೆ. ಅಂದರೆ ಅವ್ರ ಉದ್ದೇಶ ಏನಾಗಿತ್ತು ಅನ್ನೋದೇನೆ ದೊಡ್ಡ ಸಮಸ್ಯೆ. ಈ JPC ಅಥವಾ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಜಂಟಿ ಸಂಸದೀಯ ಸಮಿತಿ, ಇದು ಎಲ್ಲಿಗಾದರೂ ಹೋಗಬೇಕು ಅಂದರೆ ಸಾಮಾನ್ಯವಾಗಿ ಅದರ ಎಲ್ಲ ಸದಸ್ಯರು ಒಟ್ಟು ಸೇರ್ಕೊಂಡು ಹೋಗ್ತಾರೆ. ಕನಿಷ್ಠ ಅವರೆಲ್ಲರಿಗೂ ಇಂಥ ದಿವಸ ಇಂಥ ಕಡೆಗೆ ನಾವು ಹೋಗಬೇಕಾಗಿದೆ ಅಂತ ಮಾಹಿತಿ ಆದರೂ ಇರುತ್ತೆ. ಕರ್ನಾಟಕದಲ್ಲಿ ಈ JPCಗೆ 2 ಸದಸ್ಯರಿದ್ದಾರೆ. ಒಬ್ಬರು ತೇಜಸ್ವಿ ಸೂರ್ಯ, ಇನ್ನೊಬ್ಬರು ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದ ಸಂಸದರು ಮತ್ತು ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರು ಬಳ್ಳಾರಿಯವರು, ಅವರು ರಾಜ್ಯಸಭಾ ಸದಸ್ಯರು. ತೇಜಸ್ವಿ ಸೂರ್ಯ ಜಗದಾಂಬಿಕಾ ಪಾಲ್ ಅವ್ರ ಜೊತೆಗೇನೆ ಇದ್ರು ಬಿಜಾಪುರದಲ್ಲಿ. ಹಾಗಾಗಿ ಅವ್ರಿಗೆ ಮಾಹಿತಿ ಇತ್ತು ಅಂತ ಆಯ್ತು. ಸೈಯದ್ ನಾಸೀರ್ ಹುಸೇನ್ ಅವರಿಗೆ ನಾವು ಮಾತಾಡ್ಸಿದ್ವಿ. ಅವ್ರು ಹೇಳಿದ್ ಕೇಳಿ ಗಾಬರಿ ಆಯಿತು. ನಾಸೀರ್ ಹುಸೇನ್ ಅವ್ರಿಗೆ ಮಾತ್ರ ಅಲ್ಲ, JPCಯ ಯಾವೊಬ್ಬ ಸದಸ್ಯರಿಗೂ ಜಗದಾಂಬಿಕಾ ಪಾಲ್ ಅವರಾಗಲಿ, ಅವರ ಕಚೇರಿಯಿಂದ ಆಗಲಿ, ಸಂಸತ್ತಿನ ಕಚೇರಿಯಿಂದಾಗಲಿ ಯಾವುದೇ ಮಾಹಿತಿ ಇಲ್ಲ ಇಲ್ಲಿಗೆ ಹೋಗ್ತಾ ಇದ್ರಿ ಅಂತ. ಈ JPCಯಲ್ಲಿ ಹಲವಾರು ಪಕ್ಷಗಳ ಸದಸ್ಯರಿರ್ತಾರೆ. ಅವ್ರು ಯಾರಿಗೂ ಮಾಹಿತಿ ನೀಡದೆ ಇದ್ದಕ್ಕಿದ್ದಂಗೆ JPC ಅಧ್ಯಕ್ಷ ಇನ್ನೊಬ್ಬ ವಿವಾದಿತ ಸಂಸದನೊಂದಿಗೆ, ಅದರಲ್ಲೂ ಆ ವಿವಾದಿತ ಸಂಸದ ಸದರಿ ವಿಚಾರದಲ್ಲಿ ಈಗಾಗಲೇ ನಕಾರಾತ್ಮಕ ಅನಿಸಿಕೆಯನ್ನೇ ಹೊಂದಿದ್ದೀನಿ ಅಂತ ಆಗಲೇ ಬಹಿರಂಗವಾಗಿ ಘೋಷಿಸಿರ್ತಕ್ಕಂಥ ವಿವಾದಿತ ಸಂಸದ, ಆತನ ಜೊತೆಗೆ ಹೋಗೋದು JPC ಕೆಲಸ ಹೆಂಗಾಗುತ್ತೆ? ಇದು ಪ್ರಶ್ನೆ. ಈ ವಿವಾದಿತ ಸಂಸದ ಇನ್ನಾರೂ ಅಲ್ಲ, ತೇಜಸ್ವಿ ಸೂರ್ಯ. ಆತ ಈ ವಿಚಾರದಲ್ಲಿ ಮಾತ್ರ ಅಲ್ಲ, ಇನ್ನೂ ಕೆಲವಾರು ವಿಚಾರಗಳಲ್ಲಿ ಹ್ಯಾಬಿಚುವಲ್ ಲೈಯರ್, ಅಂದರೆ ಆತನಿಗೆ ನಿರಂತರವಾಗಿ ಸುಳ್ಳು ಹೇಳುವಂಥ ಒಂದು ಸಮಸ್ಯೆ ಇದೆ. ಭಾರಿ ದೊಡ್ಡ ಪೋಸ್ ಕೊಡುವಂಥ ಆತ ಸಿಲ್ಲಿ ಸುಳ್ಳುಗಳನ್ನು ಸರಾಗವಾಗಿ ಹೇಳಿರುವಂಥ ಹಲವಾರು ಉದಾಹರಣೆಗಳಿವೆ. ನಮ್ಮಲ್ಲೇ ಆ ಕುರಿತು ಒಂದು ವಿಡಿಯೋ ಕೂಡ ಬಂದಿದೆ. ವಿಡಿಯೋ ಲಿಂಕ್ ಕೂಡ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅದಲ್ಲದೆ ವಿಮಾನದ್ದು ಎಮರ್ಜೆನ್ಸಿ ಬಾಗಿಲು ತೆಗೆಯೋದು, ಇದ್ದಕ್ಕಿದ್ದಂಗೆ ಕೋವಿಡ್ ವಾರ್ ರೂಮ್ಗೆ ಹೋಗಿ ಸುಳ್ಳು ಹೇಳಿ ಅಮಾಯಕ ಹುಡುಗರದು ಕೆಲಸ ಕಿತ್ಕೊಳ್ಳೋದು ಸೇರಿ ಭಾಳ ಅಪ್ರಬುದ್ಧವಾಗಿ ನಡ್ಕೊಂಡಿರುವಂಥ ಆತನನ್ನು ವಿಶೇಷವಾಗಿ ಪ್ರೊಜೆಕ್ಟ್ ಮಾಡಿರೋ ಮಾಧ್ಯಮಗಳಿಗೂ ಗೊತ್ತಿದೆ ಈ ವ್ಯಕ್ತಿ ಹೆಂಗೆ ಅಂತ.
ಇಂತಹ ವಿವಾದಿತ ವ್ಯಕ್ತಿತ್ವ ಇರುವಂಥ ಒಬ್ಬನೇ ಸದಸ್ಯನನ್ನ ಕರ್ಕೊಂಡು JPC ಅಧ್ಯಕ್ಷ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಯಾರಿಗೂ ಮಾಹಿತಿ ಕೊಡದಂಗೆ ಕರ್ನಾಟಕಕ್ಕೆ ಬಂದ್ಬಿಡ್ತಾರೆ. ಇದು ಎಂಥ ವಿಚಿತ್ರ ಅಂತ. ಅಷ್ಟೇ ಅಲ್ಲ, ಇವರ ಟೂರ್ ಪ್ರೋಗ್ರಾಮ್ನಲ್ಲಿ ಇದನ್ನು ಅಧಿಕೃತ JPC ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಹುಬ್ಬಳ್ಳಿಯಿಂದ ಬಿಜಾಪುರಕ್ಕೆ ಮತ್ತು ಬಿಜಾಪುರದಿಂದ ಬೆಳಗಾಂಗೆ EC 135 ಅನ್ನುವಂಥ ಹೆಲಿಕಾಪ್ಟರ್ ಓಡಾಡಿದ್ದಾರೆ. ಇದಕ್ಕೆ ಯಾರು ದುಡ್ಡು ಕೊಟ್ಟರು? ತಮ್ಮ ಈ ಖಾಸಗಿ ಕಾರ್ಯಕ್ರಮಕ್ಕೆ ಏನಾದರೂ ಸರ್ಕಾರ ಹಣ ಬಳಸಿದಾರಾ ಅಂತ ತನಿಖೆ ಮಾಡಬೇಕು. ಇರಲಿ, ಅದನ್ನ ನೋಡೋಣ. ಆದರೆ ಈ ರೀತಿಯಲ್ಲಿ ಬಂದವರು EC 135ನಲ್ಲಿ ಹುಬ್ಳಿಯಿಂದ ಬಿಜಾಪುರಕ್ಕೆ ಹೋದವರು ಸೀದಾ ಯಾರ ಹತ್ರಕ್ಕೆ ಹೋಗ್ತಾರೆ? ವಕ್ಫ್ ವಿಚಾರದಲ್ಲಿ ಧರಣಿ ಕೂತಿರುವಂಥ ಕೇಂದ್ರ ಮಂತ್ರಿ ಹತ್ರ ಹೋಗ್ತಾರೆ. ಇದಕ್ಕಿಂತ ತಮಾಷೆ ಇನ್ನೊಂದಿಲ್ಲ. ಅಂದರೆ ಸೆಂಟ್ರಲ್ ಮಿನಿಸ್ಟರ್ ಧರಣಿ ಕೂತ್ಕೊಳ್ಳೋದು, ಅಲ್ಲಿಗೆ JPC ಅಧ್ಯಕ್ಷರು ಅಧಿಕೃತ JPC ಕಾರ್ಯಕ್ರಮನೇನೋ ಅನ್ನೋ ರೀತಿಯಲ್ಲಿ, ಆದರೆ ಯಾವೊಬ್ಬ JPC ಸದಸ್ಯರಿಗೂ ಮಾಹಿತಿ ಕೊಡ್ದಂಗೆ ಅಲ್ಲಿ ಹೋಗೋದು. ಬಿಜಾಪುರದಲ್ಲಿ ಒಬ್ಬ ಸ್ಥಳೀಯ ಶಾಸಕ ಯತ್ನಾಳ್ ಧರಣಿ ಕೂತ್ಕೊಂತಾರೆ. ಅವರು ಮತ್ತು ಅವ್ರ ಜೊತೆಗೆ ಕೂತಿರುವಂಥ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಇಬ್ಬರೂ ಕೂಡ ಯಾವ ಸಂದರ್ಭದಲ್ಲಿ ಮಾತ್ರ ಆಕ್ಟಿವ್ ಆಗ್ತಾರೆ ಅನ್ನೋದು ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿದೆ. ಈಗ ಅದಕ್ಕೆ ರೈತರ ಪರ ಅನ್ನುವಂಥ ಮುಖವಾಡ ಬೇರೆ ಹಾಕೊಂಡಿದ್ದಾರೆ. ಇದೇ ವಿಜಾಪುರ ಜಿಲ್ಲೆಯಲ್ಲಿ ಇದೇ ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ರೈತರಿಗೆ ನೋಟಿಸ್ ಸಹ ಕೊಡದೆ ವಕ್ಫ್ ಆಸ್ತಿ ಅಂತ ಪಾಣಿಯಲ್ಲಿ RTCಲಿ ತಿದ್ದಿದಾಗ ಇಲ್ಲದೇ ಇರುವಂಥ ಕಾಳಜಿ ಈಗ ಇದಕ್ಕಿದಂಗೆ ಉಟ್ಕೊಂಡ್ಬಿಟ್ಟಿದೆ. ಅಷ್ಟೇ ಅಲ್ಲ, ಇವ್ರದೇ ಪಕ್ಷದ ರಾಜ್ಯಾಧ್ಯಕ್ಷ ಇದೇ ವಿಚಾರಕ್ಕೆ ಒಂದು ಸತ್ಯಶೋಧನಾ ಸಮಿತಿ ಅಂತ ಮಾಡ್ತಾರೆ. ಅದರಲ್ಲಿ ಸ್ಥಳೀಯ ಶಾಸಕರಾದಂಥ ಇವ್ರ ಹೆಸರು ಇರಲ್ಲ. ಇವರು ಕೂಗಾಡ್ತಾರೆ. ಆಗ ಮತ್ತೆ ಇವ್ರ ಹೆಸರು ಸೇರಿಸ್ತಾರೆ. ಕಳೆದ 4-5 ವರ್ಷಗಳಲ್ಲಿ ಇವರು ಅತ್ಯಂತ ಹೆಚ್ಚು ಕೂಗಾಡಿದ್ದು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ. ಯಡಿಯೂರಪ್ಪನವ್ರ ಮೇಲೆ ಸಾವಿರಾರು ಕೋಟಿ ಕೊಟ್ಟು CM ಆದವರು ಅಂತ ಇವರು ಆರೋಪ ಮಾಡಿದ್ರು. ಅವರ ಪಕ್ಷ ಇವರ ಮೇಲೆ ಒಂದು ಸಣ್ಣ ಕಿರು ಬೆರಳನ್ನು ಎತ್ತಿಲ್ಲ. ಈಗ ಅದೇ ರಾಜ್ಯಾಧ್ಯಕ್ಷರ ಮೇಲೆ ಮುನಿಸ್ಕೊಂಡಿರ್ತಕ್ಕಂಥ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಅವರು ಬಿಜಾಪುರಕ್ಕೆ ಬಂದು ಇನ್ನೊಬ್ಬ ಭಿನ್ನಮತೀಯ ಜೊತೆಗೆ ಧರಣಿ ಕೂತ್ಕೊಂತಾರೆ. ಅಂದರೆ ಅವರ ಪಕ್ಷದ ಒಳಗಡೆ ಇರುವಂಥ ಬೇರೆ ಬೇರೆ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಇವರು ಒಂದು ಸಾರ್ವಜನಿಕ ಸಂಗತಿ ಹೇಳ್ಕೊಂಡು ಕೂತಿದ್ದಾರೆ. ಇದಕ್ಕಿದ್ದಂಗೆ ಆ ಜಾಗಕ್ಕೆ JPC ಹೆಸರಿನಲ್ಲಿ JPC ಅಲ್ಲದ ಸಮಿತಿ ಅನಧಿಕೃತವಾಗಿ ಆದರೆ ಅಧಿಕೃತ ಖರ್ಚಿನಲ್ಲಿ ಬರ್ತಾರೆ. ನಾವೆಲ್ಲ ನೋಡ್ಕೋತೀವಿ, ನೀವು ಎದ್ದೇಳಿ ಅಂತೀರ. ಏನು ನೀವು ನೋಡ್ಕೊಳ್ಳೋದು? ನಿಮ್ಮ JPC ಏನು ತೀರ್ಮಾನ ಕೊಡಬೇಕು ಅನ್ನೋದನ್ನ JPC ತಾನೇ ತೀರ್ಮಾನ ಮಾಡಬೇಕಾಗಿರೋದು. ನೀವ್ಯಾರು ಇದನ್ನೆಲ್ಲ ನೋಡ್ಕೊಳ್ತೀವಿ ಅಂತ ಹೇಳೋದಕ್ಕೆ ಬಹಳ ವಿಚಿತ್ರವಾಗಿದೆ. ಇದು ಇನ್ನೂ ಅಪಾಯಕಾರಿಯಾದಂಥ ವಿಚಾರ ಒಂದಿದೆ. ಅದೇನೆಂದರೆ, ಈ ಅನಧಿಕೃತ JPC ಜನ ಅಲ್ಲಿಗೆ ಬಂದು ರೈತರು ಮತ್ತು ಮಠ ಮಂದಿರಗಳಿಗೆ ತೊಂದರೆ ಆಗದ ಹಾಗೆ ನಾವು ವಕ್ಫ್ ಕಾನೂನನ್ನು ಬದಲಿಸ್ತೀವಿ ಅಂತ ಹೇಳಿಕೆ ಕೊಟ್ಬಿಡ್ತಾರೆ. ಅಂದರೆ ಇವರು ಮನಾಮನಿ ಸುಳ್ಳು ಕತೆ ಕಟ್ತಾ ಇದ್ದಾರೆ. ಮೊದಲನೇದಾಗಿ ಬಿಜಾಪುರದಲ್ಲಿ ವಕ್ಫ್ನ 90% ಆಸ್ತಿ ಲ್ಯಾಂಡ್ ಟ್ರಿಬ್ಯುನಲ್ನಲ್ಲಿ ರೈತರ ಕೈಗೆ ಹೋಗಿದೆ. ಆದರೆ ಇವರು ರೈತರ ಆಸ್ತಿ ಉಳಿಸ್ತೀವಿ ಅಂತಾರೆ. 15 ದಿನ ಸತತವಾಗಿ ಟಿವಿಯಲ್ಲಿ, ಪತ್ರಿಕೆಯಲ್ಲಿ, ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಸುಳ್ಳು ಬಿತ್ತಿ ಅದರ ಆಧಾರದ ಮೇಲೆ ಒಂದು ಸಂಸದೀಯ ಸಮಿತಿ ಬೀದಿಯಲ್ಲಿ ನಿಂತ್ಕೊಂಡು ನಾವು ನಮಗಿಷ್ಟ ಬಂದಂಗೆ ಕಾಯ್ದೆ ಬದಲಿಸ್ತೀವಿ ಅಂತ ಹೇಳಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ. ವಕ್ಫ್ನವರು 90% ಭೂಮಿಯನ್ನ ರೈತರಿಗೆ ಈಗಾಗಲೇ ಬಿಜಾಪುರದಲ್ಲಿ ಆಗಿದೆ ವಕ್ಫ್ ಭೂಮಿ, ಮತ್ತು ಅದು ಎಲ್ರಿಗೂ ಕೂಡ ಗೊತ್ತಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಹೊರಗಡೆ ಬಂದಿದೆ. ಆದರೆ ಇದು ಇದ್ದಕ್ಕಿದ್ದಂಗೆ ವಿವಾದ ಆಗೋದು ಯಾವಾಗ ಅಂತಂದರೆ, ವಕ್ಫ್ಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ಇವರು ತರಕೊಟ್ಟು ಆ ಕಾಯ್ದೆಯನ್ನು ತರೋದಕ್ಕೆ ಆಗದೆ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ರಚನೆ ಮಾಡಬೇಕಾಗಿ ಬಂದಿದೆ. ಈಗ ಇದ್ದಕ್ಕಿದ್ದಂಗೆ ದೇಶದಲ್ಲಿ ಎಲ್ಲ ಕಡೆ ವಕ್ಫ್ ಅಂತ ಆಗುತ್ತೆ. ಟಿವಿಲಿ ಅದೇ ಬರುತ್ತೆ, ಪತ್ರಿಕೆಯಲ್ಲಿ ಅದೇ ಬರುತ್ತೆ, ವಾಟ್ಸಾಪ್ ಯೂನಿವರ್ಸಿಟಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುಳ್ಳುಗಳು ಬರ್ತದೆ. ಇವರೇ ಧರಣಿ ಕೂತ್ಕೊಂತಾರೆ. ಆ ಧರಣಿಗೆ ಇವರೇ JPC ಸದಸ್ಯರನ್ನ ಕರೆಸ್ತಾರೆ. ಇದೊಂದು ನಾಟಕ. ದಿಸ್ ಇಸ್ ಎ ಟೂಲ್ ಕಿಟ್. ಇದು ಈ ರೀತಿಯಲ್ಲಿ ಬಂದವರು ಬೀದಿಯಲ್ಲಿ ನಿಂತ್ಕೊಂಡು ಇನ್ಯಾವ JPC ಸದಸ್ಯರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನೀವು ಡೋಂಟ್ ವರಿ, ನಾವು ಕಾಯ್ದೆನ ಈ ರೀತಿಯಲ್ಲಿ ಬದಲಾಯಿಸ್ತೀವಿ ಅಂತ ಹೇಳ್ತಾರಲ್ಲ, ಈ ಅಧಿಕಾರ ಎಲ್ಲಿಂದ ಬಂತು? ಸಂವಿಧಾನ ಬದಲಿಸೋದು ಅಂತಂದರೆ ಇದೇನೆ. ಸಂವಿಧಾನ ಬದಲಿಸೋದಕ್ಕೆ ಅದರಲ್ಲಿರ್ತಕ್ಕಂಥ ವಾಕ್ಯಗಳನ್ನು, ಅಧ್ಯಾಯಗಳನ್ನು, ಕಾಲಂಗಳನ್ನು ಬದಲಾವಣೆ ಮಾಡಬೇಕಿಲ್ಲ. ಅದರಲ್ಲಿರ್ತಕ್ಕಂಥ ಆಶಯಗಳನ್ನು ಬೀದಿ ನ್ಯಾಯದ ಮುಖಾಂತರ, ಅಂದರೆ ಬಲ ಇದ್ದವರು ಗೋಧಿ ಮೀಡಿಯಾನ ಎತ್ತು ಕಟ್ಟಿ ಬೇಕಾದಾಗಿ ಬದಲಿಸೋದಿದೆಯಲ್ಲ, ಅದೇ ಸಂವಿಧಾನ ಬದಲಿಸೋದು. ಅಂದರೆ ಇದಲ್ಲದೆ ಇದಕ್ಕೆ ಇನ್ನೇನು ಅರ್ಥ ಇದೆ ರೀ? ನಾವು ವಕ್ಫ್ ಆಸ್ತಿನ ವಶಪಡಿಸ್ಕೊಳ್ತೀವಿ, ರಾಷ್ಟ್ರೀಕರಣ ಮಾಡ್ತೀವಿ ಅಂತಾರೆ. ವಕ್ಫ್ ಅಂದರೆ ಏನು ಅನ್ಕೊಂಡಿದ್ದಾರೆ? ಯಾರ ಆಸ್ತಿ ಇದು? ಅದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ಪೂರ್ಣ ವಿವರಿಸಿದ್ದೀನಿ. ನೀವು ಅದರ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಯಾರೋ ಧರ್ಮಾತ್ಮರು ಕೊಟ್ಟಂಥ ಆಸ್ತಿಯನ್ನು, ದಾನವನ್ನು ಇವರು ತಮಗೆ ಬೇಕಾದಂಗೆ ಮಾಡೋಕ್ಕೆ ಸಾಧ್ಯನಾ? ಈ ರೀತಿ ಒಂದು ವೇಳೆ ಮಾಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ಇವ್ರದ್ದೇ ಮೈತ್ರಿ ಪಕ್ಷದ ಆಂಧ್ರದ ಸರ್ಕಾರ ದೇವಸ್ಥಾನದ ಜಾಗ ಸುಮಾರು 87,000 ಎಕರೆ ಒತ್ತುವರಿ ಆಗಿದೆ, ಅದನ್ನು ಬಿಡಿಸ್ಕೋತೀವಿ ಅಂತ ಅಂದಿದ್ದಾರೆ. ಇಲ್ಲಿನ ಲಾಜಿಕ್ಕೆ ಅಂದರೆ ಬಿಜಾಪುರದ ಲಾಜಿಕ್ಕೆ ಅಲ್ಲೂ ಕೆಲಸ ಮಾಡುತ್ತಲ್ವಾ? ಅವಾಗ ಅಲ್ಲಿ ಇವರು ರೈತರ ಪರವಾಗಿ ನಿಂತ್ಕೊಳ್ತಾರೋ, ದೇವಸ್ಥಾನದ ಜಾಗದ ಪರವಾಗಿ ನಿಂತ್ಕೊಳ್ತಾರೋ? ಈ ರೀತಿ ಯಾವ್ಯಾವುದೋ ಆಸ್ತಿಯನ್ನ ತಮಗೆ ಬೇಕಾದ ರೀತಿ ಒಳಗಡೆ ತಮಗೆ ಬೇಕಾದವರಿಗೆ ಕೊಟ್ಟು ಬಿಡೋದಕ್ಕೆ ಸಾಧ್ಯನಾ? ಈಗ ದೇವಸ್ಥಾನದ ಜಾಗ ಅಂತೇಳಿ ಲಕ್ಷಾಂತರ ಎಕರೆ ಜಾಗ ಕರ್ನಾಟಕದಲ್ಲಿ ಇನಾಮ್ ರದ್ದತಿ ಕಾಯ್ದೆ ಅಡಿಯಲ್ಲಿ ಮತ್ತು ಉಳುವವನಿಗೆ ಭೂಮಿ ಕಾಯ್ದೆ ಅಡಿ ಹೋಗಿದೆಯಲ್ಲ, ಕಿತ್ಕೊಳ್ತಾರ ಅದನ್ನ.
ಆ ರೀತಿಯಲ್ಲಿ ತಗೊಳ್ಳೋದು ಏಕಕಾಲದಲ್ಲಿ ಧರ್ಮ ವಿರೋಧಿ ಮತ್ತು ರೈತ ವಿರೋಧಿ ಕ್ರಮ. ರೈತರಿಗೆ ಭೂಮಿ ಕೊಡೋದೇ ಧರ್ಮ, ಅದು ಸುಳ್ಳು ಹೇಳೋದು ಧರ್ಮ ಅಲ್ಲ. ಆದರೆ ಅಂಥ ಸುಳ್ಳನ್ನು ಕಳೆದ 15-20 ದಿನಗಳಲ್ಲಿ ಸಿಕ್ಕಾಬಟ್ಟೆ ಹೇಳಲಾಗ್ತಿದೆ. ಜನ ನಿಜಕ್ಕೂ ನಂಬೋ ರೀತಿಯಲ್ಲೂ ಮಾಡಿದ್ದಾರೆ. ದಿನಕ್ಕೊಂದು ಕಡೆ ಅದು ವಕ್ಫಂತೆ, ಇದು ವಕ್ಫಂತೆ, ಅಲ್ಲಿ ಸ್ಮಶಾನ ವಕ್ಫಂತೆ, ಇಲ್ಲಿ ಇನ್ಯಾವುದೋ ಸ್ಮಾರಕ ವಕ್ಫಂತೆ, ವಿಶ್ವೇಶ್ವರಯ್ಯನವರ ಸ್ಮಾರಕ ವಕ್ಫಂತೆ ಅಂತ ಈ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಪತ್ರಿಕೆಗಳು ಕೂಡ ಇದನ್ನು ಸುದ್ದಿ ಮಾಡ್ತಾ ಇದೆ. ನಿಜ ಏನು ಅಂದರೆ ಈ ರಾಜ್ಯದಲ್ಲಿ ಎಷ್ಟೋ ಸಾವಿರಾರು ಎಕರೆ ಜಾಗದ ಪಾಣಿಯಲ್ಲಿ ಅಥವಾ ಖಾತೆಯಲ್ಲಿ ಅನುಭೋಗದಾರರು ಯಾರೋ ಇದ್ದಾರೆ, ಹೆಸರು ಇನ್ಯಾರ್ದೋ ಇದೆ. ಅದರಲ್ಲಿ ದೇವಸ್ಥಾನದ್ದಿದೆ, ವಕ್ಫದಿದೆ, ಸರ್ಕಾರದ್ದಿದೆ, ಸರ್ಕಾರದಲ್ಲೂ ಯಾವ್ಯಾವುದೋ ಇಲಾಖೆ ಹೆಸರಿದೆ, ರೈಲ್ವೇದಿದೆ. ನಿಮಗೆ ಊಹಿಸ್ಕೊಳ್ಳೋಕ್ಕೂ ಆಗದೇ ಇರೋಷ್ಟು ರೀತಿಯ ವ್ಯತ್ಯಾಸ ಇದೆ. ಅದೆಲ್ಲ ಪ್ರತಿದಿನ ಪೇಪರಲ್ಲಿ, ಟಿವಿಲಿ, ವಾಟ್ಸಪ್ಪಲ್ಲಿ ಸುದ್ದಿ ಮಾಡ್ತಾ ಇದ್ದಾರಾ? ಇಲ್ಲ. ಇನ್ನೂ ದೊಡ್ಡದಿದೆ. ಅದು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಮಧ್ಯೆನೇ ಲಕ್ಷ ಎಕರೆಗಳ ವಿವಾದ ಇದೆ. ಅದರಿಂದನೂ ರೈತರು ಹೈರಾಣ ಆಗ್ತಾ ಇದ್ದಾರೆ. ಯಾವ ಬಿಜೆಪಿಯವರು ಅಲ್ಲಿಗೆ ಹೋಗೋದಿಲ್ಲ, ಬದಲಿಗೆ ಸುಳ್ಳಲ್ಲಿ ಅರಮನೆ ಕಟ್ತಾರೆ. ಆದರೆ ಜನರಿಗೆ ಇದು ನಿಜವಾಗಿ ಅರ್ಥ ಆಗುತ್ತೆ, ಕನಿಷ್ಠ ರೈತರಿಗೆ ಇದು ಗೊತ್ತಾಗುತ್ತೆ. ಯಾಕೆ ಗೊತ್ತಾಗುತ್ತೆ ಅಂತಂದರೆ, ಈ ರೀತಿ ಭೂಮಿ ವಿಚಾರದಲ್ಲಿ ತೊಂದರೆ ಅನುಭವಿಸಿರ್ತಕ್ಕಂಥ ರೈತರು ಭಾಳ ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಈ ಸುಳ್ಳುಗಳನ್ನು ಇದೇ ರೀತಿಯಲ್ಲಿ ಹೇಳ್ತಾ ಹೋಗೋದಿದೆಯಲ್ಲ, ಇದು ಸಮಾಜದ ಮೇಲೆ ಏನು ಪರಿಣಾಮ ಬೀಳ್ಬೋದು? ಅಂಥದೇ ಒಂದು ಸುಳ್ಳನ್ನು ಇದೇ ತೇಜಸ್ವಿ ಸೂರ್ಯ, ಇದೇ JPC ಸದಸ್ಯ, ಇದೇ ಅನಧಿಕೃತ JPC ಬಂದಾಗಲೇ ಹೇಳಿದ್ದು ಕೂಡ ಆಗೋಯ್ತು. 2022ರಲ್ಲಿ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರ ಜಿಲ್ಲೆ ಹಾವೇರಿನಲ್ಲಿ ICICI ಬ್ಯಾಂಕಿಂದ 4-5 ಲಕ್ಷ ಸಾಲ ತಗೊಂಡು ತೀರಿಸೋಕ್ಕಾಗದೆ ಸಂಕಷ್ಟದಿಂದ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದರು. ಅದರದ್ದು ತನಿಖೆಯಾಗಿ ಆತನದ್ದೇ ಹೆಸರಿನಲ್ಲಿ ಇದ್ದಿದ್ದ ಜಮೀನಿನ ಸರ್ವೆ ನಂಬರ್ ಲೆಕ್ಕಕ್ಕೆ ಅಧಿಕಾರಿಗಳು ಪರಿಹಾರ ಕೂಡ ಮಂಜೂರು ಮಾಡಿದರು. ಹೀಗಿದ್ದು ಆತ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಈಗ 15 ದಿವಸದಲ್ಲಿ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಟ್ವೀಟ್ ಮಾಡಿಬಿಟ್ಟು ಅದನ್ನೇ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಸಹ ಟ್ವೀಟ್ ಮಾಡಿದ್ದು ಕೂಡ ನಡೆದೋಯ್ತು. ಇಂಥ ಸುಳ್ಳುಗಳನ್ನು ಹೇಳಿದ್ರಿಂದಾಗಿ ವಕ್ಫ್ ವಿಚಾರದಲ್ಲಿ ಭಾಳ ಜನ ತಪ್ಪು ತಿಳ್ಕೊಂಡಿರೋದು ಇದೆ. ಅಲ್ಲೊಂದು ಇಲ್ಲೊಂದು ಕಡೆ ವಕ್ಫಿತ್ತು ಅಂತ, ಅದು ಅಲ್ಲೂ ಇದೆಯಂತೆ ಅಂತ ಸುದ್ದಿ ಮಾಡ್ತಾ ಇರೋದು, ಅದನ್ನು ನೋಡಿ ಅದನ್ನು ಇರೋರಿಗೆ ಗಾಬರಿ ಹುಡ್ಸೋ ಕೆಲಸ ಇನ್ನು ನಡೀತಾ ಇದೆ. ಅನುಭೋಗದಾರರು ಬೇರೆ, ದಾಖಲೆಯಲ್ಲಿ ಹೆಸರು ಬೇರೆ ಇರುವಂಥ ಹಲವಾರು ಪ್ರಕರಣ ಇರುತ್ತೆ. ಭೂಮಿ ದಾಖಲೆ ಕತೆ ಗೊತ್ತಿರೋ ಎಲ್ರಿಗೂ ಇದು ಗೊತ್ತಿರುತ್ತೆ. ಆದರೆ ದುರುದ್ದೇಶಪೂರ್ವಕವಾಗಿ ಇದನ್ನು ದೊಡ್ಡ ಸುದ್ದಿ ಮಾಡೋದು, ಎಷ್ಟೋ ವರ್ಷಗಳಿಂದ ಅಂಥ ದಾಖಲೆಗಳನ್ನು ಬದಲಿಸೋದಕ್ಕೆ ಆಫೀಸ್ ಸುತ್ತಾ ಇರುವಂಥವ್ರು ಈಗ ಇದೇ ಸಂದರ್ಭ ಅಂತ ಅದನ್ನು ಹೊರಗೆ ತರುವಂಥದ್ದು ಏನೋ ಇದೆ. ಇದು ಆಗಬಾರ್ದು. ತಾವು ದಶಕಗಳಿಂದ ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಮೀನಿನ ಬಗ್ಗೆ ರೈತರು ಆತಂಕಕ್ಕೆ ಒಳಗಾಗೋದು ಸಹಜ. ಯಾಕಂದರೆ ಇದರೊಳಗಡೆ ಬೇರೆ ಹೆಸರು ಬಂದ್ಬಿಟ್ಟಿದೆ. ನಾನು ಉಳುಮೆ ಮಾಡ್ತಾ ಇದ್ದೀನಿ, ಒಂದು ನನ್ನ ಹೆಸರಿನಲ್ಲೇ ಇತ್ತು, ನಾನು ಕೊಂಡ್ಕೊಂಡಿದ್ದೆ, ಸಕ್ರಮವಾಗಿ ಕೊಂಡ್ಕೊಂಡಿರ್ಬೋದು, ಅಕ್ರಮವಾಗಿ ಕೊಂಡ್ಕೊಂಡಿರ್ಬೋದು, ಅಥವಾ ಬಗರುಕುಂ ಸಾಗುವಳಿ ಮಾಡ್ತಾ ಇರ್ಬೋದು, ಸರ್ಕಾರಕ್ಕೆ ಫಾರಂ ನಂಬರ್ 50ರಲ್ಲಿ ಅರ್ಜಿ ಕೊಟ್ಟಿರ್ಬೋದು. ಇವೆಲ್ಲ ಕಾರಣಕ್ಕಾಗಿ ರೈತರು ಆತಂಕಕ್ಕೆ ಒಳಗಾಗೋದು ಅಂಥದ್ದು ಸಹಜ. ಆದರೆ ಅದನ್ನು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದು, ಅದಕ್ಕಾಗಿ ಜಂಟಿ ಸಂಸದೀಯ ಸಮಿತಿ ಹೆಸರೆತ್ಕೊಳ್ಳೋದು, ಸರ್ಕಾರಿ ಖರ್ಚಿನಲ್ಲಿ ದುರುದ್ದೇಶದ ಕೆಲಸ ಮಾಡೋದಕ್ಕೆ ಹೆಲಿಕಾಪ್ಟರ್ ಓಡಾಡೋದು, ಅಂತಿಮವಾಗಿ ನಾವು ಯಾವುದೋ ಜಮೀನನ್ನು ಇನ್ಯಾರಿಗೋ ಕೊಡುವಂಥ ಕಾನೂನು ತರ್ತೀವಿ ಅಂತ ಹೇಳೋದು, ಇದನ್ನು ಮಾಡ್ಬೋದಾ? ನಾಳೆ ಇದು ಯಾರ್ಯಾರ ಜಮೀನು ಆಸ್ತಿಗೆ ಕುತ್ತು ತರಬಹುದು ಅನ್ನೋ ಪರಿಜ್ಞಾನ ಇವರಿಗೆ ಇದೆಯಾ? ಇದೇ ಅಪಾಯ. ಇದನ್ನೇ ಸಂವಿಧಾನ ಬದಲಿಸೋದು ಅನ್ನೋದು, ಅದನ್ನು ಹಂತವಾಗಿ ಬೇರೆ ಬೇರೆ ಹೆಸರಿನಲ್ಲಿ ಮಾಡಲಾಗ್ತಾ ಇದೆ. ಅಂತಿಮವಾಗಿ ಇದು ದೇಶದಲ್ಲಿ ಒಂದು ಅರಾಜಕತೆಯನ್ನು ತರುತ್ತೆ. ಯಾರ್ದೋ ಹೆಸರಿನ ಜಮೀನನ್ನ ಇನ್ನೊಂದು ನಾವು ಆ ಕಾನೂನು ತರ್ತೀವಿ, ಈ ಕಾನೂನು ತರ್ತೀವಿ ಅಂತ ಹೇಳಿದಾಗ ಏನೆಲ್ಲ ಆಗ್ಬೋದು. ಅಂತಹ ಅರಾಜಕತೆ, ಅದರಲ್ಲೂ ಸುಳ್ಳಿನ ಮೇಲೆ ನಿಂತಿರುವಂಥ ಅರಾಜಕತೆ ದೇಶವನ್ನು ಉಳಿಸೋದಿಲ್ಲ. ನಿನ್ನೆ ಬಿಜಾಪುರದಲ್ಲಿ ನಡೆದಿದ್ದು ಅಂಥ ಒಂದು ವಿದ್ಯಮಾನ. ಈ ರಾಜ್ಯದ ಜನ ಇದ್ರ ಬಗ್ಗೆ ಹುಷಾರಾಗುವಂಥ ಅಗತ್ಯ ಇದೆ. ಇಲ್ಲದೇ ಇದ್ರೆ ವಿಮಾನದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಬಾಗಿಲು ತೆಗೆದುಬಿಟ್ಟು ಅವರೆಲ್ಲೋ ನೆಗೆದ್ಬಿಟ್ಟು ಸೇಫ್ ಆಗಿಬಿಡ್ತಾರೆ, ಸಾಮಾನ್ಯ ಜನ ಸಿಕ್ಕಾಕೊಳ್ತಾರೆ. ಇದು ರಾಜ್ಯದ ಜನರಿಗೆ ಅರ್ಥ ಆಗ್ತದೆ, ಹಿಂದೆನೂ ಅರ್ಥ ಆಗಿದೆ. ಈ ಅರಾಜಕತೆಯನ್ನು ನಮ್ಮ ರಾಜ್ಯದಿಂದ ಹೊರಗೆ ಹಾಕುವಂಥ ಅಗತ್ಯ ಇದೆ. ಅಲ್ಲಿ ತನಕ ಈ ನಿಟ್ಟಿನಲ್ಲಿ ಇನ್ನಷ್ಟು ಜನರಿಗೆ ಸತ್ಯ ತಿಳಿಸುವಂಥ ಕೆಲಸ ಮಾಡ್ತಾ ಇರೋಣ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.